ಇನ್ನೂ ಒಂದು ಏನಿದೆ ಅಂತಂದರೆ, ಸಿದ್ದು ಬಣದಿಂದ ಅಹಿಂದ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ. ಸಿದ್ದುನ ಎಲ್ಲಾದರೂ ಕೆಳಗಿಳಿಸಿದ್ರೆ, ಸಿದ್ದರಾಮಯ್ಯನವ್ರು ಏನಾದರೂ ಕೆಳಗಿಳಿಸಿದ್ರೆ ಮತಗಳಿಗೆ ಹೊಡೆತ ಬೀಳತ್ತೆ ಅನ್ನೋದನ್ನು ವರದಿ ಕೊಟ್ಟಿದ್ದಾರಂತೆ ವರಿಷ್ಠರಿಗೆ. ಡಿ ಕೆ ಶಿವಕುಮಾರ್ ಅವರನ್ನು ಏನಾದರೂ CM ಮಾಡಿದ್ರೆ ಒಕ್ಕಲಿಗ ಸಮುದಾಯ, ಎಲ್ರಿಗೂ ಗೊತ್ತಿರೋ ಹಾಗೇನೆ ಪ್ರಬಲ ಸಮುದಾಯಗಳು ಯಾವ್ಯಾವ ಅಂತ ಬರುತ್ತೋ ಆ ಪ್ರಬಲ ಸಮುದಾಯಗಳ ಪೈಕಿ ಒಕ್ಕಲಿಗ ಸಮುದಾಯ ಕೂಡ ಪ್ರಬಲ ಸಮುದಾಯ. ಈ ಪ್ರಬಲ ಸಮುದಾಯದ ನಾಯಕನೇನಾದರೂ ನೀವು CM ಮಾಡಿಬಿಟ್ರೆ ಅಹಿಂದ ಹಿಂದಕ್ಕೆ ಹೋಗ್ಬಿಡತ್ತೆ, ಹೊಡ್ತಾ ಬೀಳತ್ತೆ, ಓಟಿಗೆ ಬರಲ್ಲ ಅನ್ನೋದನ್ನು ಹೇಳಿದಾರಂತೆ. ಅದಕ್ಕೊಂದು ಪ್ಲ್ಯಾನ್ ಕೊಟ್ಟಿದ್ದಾರಂತೆ, ಹಿಂಗೆ ಆಗತ್ತೆ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಒಕ್ಕಲಿಗ ನಾಯಕರು, ಮರಾಠಿಪತಿಗಳು, ಮಠಾಧಿಪತಿಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಬೆಂಬಲವನ್ನು ಸೂಚಿಸತೊಡಗಿದ್ರೆ, ಇತ್ತ ಅಹಿಂದ ವರ್ಗಗಳ ನಾಯಕರು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ಮತ ಹಂಚಿಕೆ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶ ಸಮೇತ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ ಅಂತ ಹೈಕಮಾಂಡ್ಗೆ. ಏನು ವರದಿ ಕೊಟ್ಟಿದ್ದಾರೆ ಅಂದರೆ, ವರದಿಯಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಅಂದರೆ ಈ ಅಹಿಂದ ವರ್ಗದವರು ಹೈಕಮಾಂಡ್ಗೆ ಒಂದು ವರದಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಏನಿದೆ ಅಂತ. 42 ಕ್ಷೇತ್ರಗಳಲ್ಲಿ 80% ಅಹಿಂದ ಮತದಾರರಿದ್ದಾರೆ. 42 ಕ್ಷೇತ್ರಗಳಲ್ಲಿ 83ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 70% ಮತದಾರರು ಅಹಿಂದ ವರ್ಗದವರು ಇದ್ದಾರೆ. 49 ಕ್ಷೇತ್ರಗಳಲ್ಲಿ 60ಕ್ಕಿಂತ ಹೆಚ್ಚು, 22 ಕ್ಷೇತ್ರಗಳಲ್ಲಿ 50ಕ್ಕಿಂತ ಹೆಚ್ಚಿದ್ದಾರೆ. 5 ಕ್ಷೇತ್ರದಲ್ಲಿ ಬಹುತೇಕ ಅಂದರೆ 90% ಅಹಿಂದ ಮತದಾರರೇ ಇದ್ದಾರೆ. ಅಂದರೆ ಇಷ್ಟು ಪರ್ಸೆಂಟೇಜ್ 42 ಕ್ಷೇತ್ರ, 83 ಕ್ಷೇತ್ರ, 49 ಕ್ಷೇತ್ರ, 5 ಕ್ಷೇತ್ರ ಇವುಗಳಲ್ಲಿ ಹಿಂದುಳಿದ ವರ್ಗಗಳು ಅಂತಂದರೆ ಸಿದ್ದರಾಮಯ್ಯನವರು, ಅಹಿಂದ ಅಂತಂದರೆ ಸಿದ್ದರಾಮಯ್ಯನವರು ಅನ್ನೋ ರೀತಿದು ಒಂದು ಮೆಸೇಜ್ ಪಾಸ್ ಆಗಿದೆ. ಅಹಿಂದ ಮತಗಳು ಸಿದ್ದರಾಮಯ್ಯನವ್ರ ಬೆನ್ನಿಗಿದೆ, ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ. ಅಹಿಂದ ನಾಯಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರ ವರ್ಚಸ್ಸು ಹೈಕಮಾಂಡ್ ಲೆವೆಲ್ವರೆಗೂ ಜಾಸ್ತಿ ಆಗಿತ್ತು. ಕೆಲವು ತಿಂಗಳುಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಹೊಂದಾಣಿಕೆ ಆಗುವಂತೆ ಸಿದ್ದರಾಮಯ್ಯನವ್ರ ವರ್ಚಸ್ಸನ್ನು ರೆಡಿ ಮಾಡಲಾಗ್ತಾ ಇದೆ ಹೈಕಮಾಂಡ್ ನಾಯಕರು ಅನ್ನೋದ್ರ ಬಗ್ಗೆ ವರದಿಯಾಗಿತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ, ಯಾಕಂದರೆ ಆ ಮಟ್ಟಿಗೆ ಇವ್ರ ಇಮೇಜಸ್ಸು ಇದೆ ಅನ್ನೋ ಥರ. ಸೊ ಎಲ್ಲಾದರೂ ನಾವು ಸಿದ್ದರಾಮಯ್ಯನವ್ರು ಕೆಳಗಿಳಿಸಿದ್ವಿ ಅಂತಂದರೆ ಈ ಪರ್ಸೆಂಟೇಜ್ ಲೆಕ್ಕ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ತಿರುಗಿ ಬಿದ್ದು ಬಿಡ್ತಾರೆ. ಒಬ್ಬ ಹಿಂದುಳಿದ ಸಮುದಾಯದ ಅಹಿಂದ ಸಮುದಾಯದ ನಾಯಕನ ಹತ್ರ ಇದ್ದಂಥ ಅಧಿಕಾರವನ್ನು ಕಿತ್ಕೊಂಡು ಒಂದು ಪ್ರಬಲ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯ, ಆ ಸಮುದಾಯಕ್ಕೆ ನೀವೇನಾದರೂ CM ಸ್ಥಾನವನ್ನು ಕೊಟ್ಬಿಟ್ರಿ ಅಂತ ಅಂದರೆ ಈ ಅಹಿಂದ ಮತಗಳೆಲ್ಲವೂ ಕೂಡ ಡೈವರ್ಟ್ ಆಗಿಬಿಡತ್ತೆ. ಇವರೆಲ್ರಿಗೂ ಅಸಮಾಧಾನ ಆಗತ್ತೆ, ಇವರೆಲ್ರಿಗೂ ಬೇಸರ ಆಗತ್ತೆ. ಇದರ ಅವಶ್ಯಕತೆ ಇದೆಯಾ, ಬೇಕಾ? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀರಾ? ಬೇರೆ ರಾಜ್ಯಗಳಲ್ಲೆಲ್ಲ ಕಾಂಗ್ರೆಸ್ಸು ಮಣ್ಮುಕ್ಕಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸ್ಪಷ್ಟ ಬಹುಮತ ಪಡ್ಕೊಂಡಿದೆ. ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರ ಮೇಲೂ ನಾವು ಹೊಂದಾಣಿಕೆ ಏನು ಮಾಡ್ಕೊಳ್ದೇನೆ ಸ್ಪಷ್ಟ ಬಹುಮತ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ಅಹಿಂದ ಮತಗಳು ಸಿದ್ದರಾಮಯ್ಯನವರ ಕೈ ಹಿಡಿದಿರೋದು. ಸೊ ಹೀಗಿರಬೇಕಾದ್ರೆ ಇಲ್ಲಿ ಎಕ್ಸ್ಪಿರಿಮೆಂಟನ್ನು ಮಾಡೋಕ್ಕೆ ಹೋದಾಗ ಸಮಸ್ಯೆ ಆಗಬಹುದು, ಬೇಕಾಗಿಲ್ಲ, ಇದು ಏನಿದೆಯೋ ಹಾಗೇ ಮುಂದುವರಿಲಿ ಅನ್ನೋದನ್ನು ಕೇಳ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಹೈಕಮಾಂಡಿಗೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಯಾರೇ ಆದರೂ ಲೆಕ್ಕಾಚಾರ ಹಾಗೆ ಹಾಕೋದಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ಎಷ್ಟು ಜನ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಎಷ್ಟು ಸಮುದಾಯ ನಿಲ್ಲತ್ತೆ, ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಎಷ್ಟು ಜನ ಶಾಸಕರು ನಿಲ್ತಾರಾ? ಇಲ್ಲ, ಎಲ್ಲರೂ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಇದ್ದಾರೆ. ಒಂದು 25-30 ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ನಿಂತರೆ ಹೆಚ್ಚು. ಅದು ಇನ್ನು ಉಳಿದವರೆಲ್ಲ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಲ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಇನ್ನು ಮತ ಅಂತ ಬಂದಾಗ ಅಹಿಂದ ಮತಗಳೆಲ್ಲವೂ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಬೀಳುತ್ತೆ. ಹಾಗಂತ ಒಕ್ಕಲಿಗ ಮತಗಳೆಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೀಳುತ್ತಾ? ಇಲ್ಲ, ಅದ್ರಲ್ಲಿ ಡೈವರ್ಟ್ ಆಗುತ್ತೆ, JDSಗೆ ಹೋಗುತ್ತೆ. ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ನ ಯಾಕೆ CM ಮಾಡಬೇಕು? ಅವಶ್ಯಕತೆಗೆ ಏನಿದೆ? ಹೌದು, ಅದ್ಭುತವಾದಂಥ ನಾಯಕ, ಏನೇ ಜವಾಬ್ದಾರಿ ಕೊಟ್ಟರು ಪಕ್ಷದ ಇದರಲ್ಲಿ ನಿಭಾಯಿಸ್ತಾರೆ, ವರ್ಚಸ್ ಅನ್ನೋದಿದೆ. ಬಟ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಇದೆಲ್ಲದ್ರ ನಡುವೆ ಡಿ ಕೆ ಶೀಘ್ರ ಭೇಟಿ ಆಗೋಣ, DKಶಿಗೆ ರಾಹುಲ್ ಸಂದೇಶವನ್ನು ಕೊಟ್ಟಿದ್ದಾರಂತೆ.
ಡಿ.ಕೆ ವಿ ವಿಲ್ ಮೀಟ್ ಸೂನ್ ಅಂತ ಹೇಳಿದಾರಂತೆ. ಸಿಎಂ ಸ್ಥಾನದ ಕುರಿತು ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸುವಂತೆ ಪಟ್ಟು ಹಿಡಿದಿರುವ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಇಂತಹ ಮೊಬೈಲ್ ಸಂದೇಶ ರವಾನಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಡಿ.ಕೆ ವಿ ವಿಲ್ ಮೀಟ್ ಸೂನ್ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಅತಿ ಶೀಘ್ರದಲ್ಲಿ ನಾವು ಮೀಟ್ ಆಗೋಣ ಅಂತ. ಅತಿ ಶೀಘ್ರದಲ್ಲಿ ಮೀಟ್ ಆಗಿ ಏನು ಮೆಸೇಜ್ ಪಾಸ್ ಮಾಡ್ತಾರೆ, ಏನು ಸಂದೇಶ ಕೊಡ್ತಾರೆ, ಏನು ಚರ್ಚೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಡಿ.ಕೆ ಶಿವಕುಮಾರ್ ಅವ್ರ ವಿಚಾರಕ್ಕೆ ಬಂದಾಗ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನು ಚಾಚೂ ತಪ್ಪದೆ ಮಾಡಿದಂಥ ನಾಯಕ ಅನ್ನೋದನ್ನು ಇವ್ರ ಹೆಸರು ಪಡ್ಕೊಂಡಿದ್ದಾರೆ. ಒಂದು ರೀತಿಯಾಗಿ ಹನುಮಂತರ ರೀತಿಯಲ್ಲಿ ಇವರು ಅಂತ. ಎಂತೆಂಥ ಜವಾಬ್ದಾರಿಗಳನ್ನು ಹೈಕಮಾಂಡ್ ನಾಯಕರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊಟ್ಟಾಗ್ಲೂ ಅದನ್ನು ಡಿ.ಕೆ ಶಿವಕುಮಾರ್ ಅವರು ಸಫಲವಾಗುವಂತೆ ನಡ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ರಾಜ್ಯದ ಚುನಾವಣೆಯ ಜವಾಬ್ದಾರಿಯನ್ನು ಇವ್ರಿಗೆ ಕೊಟ್ಟಾಗ ನಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಒಂದು ವಿಶೇಷವಾದಂಥ ಪ್ರೀತಿ ಕಾಳಜಿ ಇಬ್ಬರ ನಡುವೆಯೂ ಇದೆ. ಹೈಕಮಾಂಡ್ ಅಂದರೆ ಅಷ್ಟೇ ಗೌರವ ಡಿ.ಕೆ ಶಿವಕುಮಾರ್ ಅವರು ಕೊಡ್ತಾರೆ. ಡಿ.ಕೆ ಶಿವಕುಮಾರ್ ಅವರು ಅಂತ ಅಂದರೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರಿಗೂ ಒಂದು ನಂಬಿಕೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ವಿ ವಿಲ್ ಮೀಟ್ ಸೂನ್ ಅಂತ ಹೇಳಿದಾರಂತೆ. ಯಾವಾಗ ಮೀಟ್ ಆಗ್ತಾರೆ, ಏನು ಮಾತಾಡ್ತಾರೆ, ಏನು ಚರ್ಚೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನೂ ಸಾಕಷ್ಟು ಸುದ್ದಿ ಇದೆ.